ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಸಿಂಪಲ್ಲಾಗ ಮತ್ತು ಟೇಸ್ಟಿಯಾಗ ವೆಜ್ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ಮಸಾಲೆ ಅಷ್ಟು ರೆಡಿ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ಜಾಪತ್ರಿ ಹೂವು, ಸ್ವಲ್ಪ ಚಕ್ಕೆ ಮತ್ತು ಚಕ್ರ ಮಗ್ಗಿ ಮತ್ತು ಏಲಕ್ಕಿ ಹಾಕ್ಕೊಂಡು ಈಗ ಕರೆಕ್ಟಾಗಿ ಜಜ್ಜಿ ಪುಡಿ ಮಾಡ್ಕೊಳ್ಳೋಣ. ಇದನ್ನಷ್ಟು ಇಲ್ಲೇ ಮತ್ತು ಇನ್ನೇನು ಬೇಕಂತ ನೋಡ್ಕೊಳ್ಳೋಣ. ಹಾಗೆಲ್ಲೇ ಕುಟ್ಟಿಟ್ಟಿರುವಂಥ ಮಸಾಲೆ ಅಷ್ಟು ಮತ್ತು ಕುಟ್ಟಿಟ್ಟಿದ್ದ ಕರಿಕಾಳು, ಒಂದಿಷ್ಟು ವಟಾಣಿ, ಇಲ್ಲೇ ನಾನು ಭಾಳ ತೋರ್ಸೀನಿ ಆದ್ರೆ ಹಾಕೋದು ಸ್ವಲ್ಪ ಹಾಕ್ತೀನಿ, ಮತ್ತು ಇವಿಷ್ಟು ತರಕಾರಿ, ಅದ್ರ ಜೊತೆ ಕರಿಬೇವು ಮತ್ತು ಕೊತ್ತಂಬರಿ ಮತ್ತು ಪಲಾವ್ದ ಎಲೆ ಇವನಿಷ್ಟು ಹಾಕಿ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ಇಲ್ಲಿ ನಾವು ಕುಕ್ಕರ್ ಇಟ್ಟು ಗ್ಯಾಸ್ ಆನ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಈಗ ಎಣ್ಣೆ ಅಷ್ಟು ಪೂರ್ತಿ ಬಿಸಿ ಆದ್ಮ್ಯಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಅಷ್ಟು ಸಿಡಿದಾದ್ಮ್ಯಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಜೀರಿಗೆನೂ ಪೂರ್ತಿ ಸಿಡಿದಾದ್ಮ್ಯಾಗ ಇದಕ್ಕೆ ಪಲಾವ್ದ ಎಲೆ ಹಾಕ್ಕೊಂಡು ಈಗ ಹೆಚ್ಚಿಟ್ಟಿರುವಂಥ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ. ಇಲ್ಲಿ ನಾನು ದೊಡ್ಡದ ಸೈಜಿಂದ ಒಂದು ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ. ಈಗ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿ ಖಾರ ಹಾಕ್ಕೊಳಕತ್ತೀನಿ. ನೀವು ಬೇಕಂದ್ರೆ ಮೆಣಸಿನ್ಕಾಯಿನೂ ಹಾಕೋಬೋದು. ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಮ್ಮೆ ಇನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಈಗ ಹೆಚ್ಚಿಟ್ಟಿರುವಂಥ ಬೀಟ್ರೂಟು ಮತ್ತು ಗಜ್ಜರಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಆಮೇಲೆ ಬೀನ್ಸ್ ಹಾಕ್ಕೊಳ್ಳೋಣ. ಇಲ್ಲಿ ನಾವು ಒಣ್ಣೆಗೆ ಏನು ಬಿರುಸಿರ್ತಾವಲ್ಲ ಕಾಯಿಪಲ್ಯ ಅವ್ನು ಒಣ್ಣೆಗೆ ಹಾಕ್ಕೊಂಡಿರ್ತೀವಿ, ಅಂದ್ರೆ ಟೆಕ್ಸ್ಚರ್ ಹಾಡಿರ್ತಾವಲ್ಲ ಅವ್ನು ಒಣ್ಣೆಗೆ ಹಾಕ್ಕೊಂಡು ಅವನ್ನ ಸಾಫ್ಟ್ ಮಾಡ್ಕೊಳಕ್ಕೆ ಬಿಡ್ತೀವಿ. ಈಗ ಸಾಫ್ಟ್ ಇರೋ ಮೊದಲು ಹಾಕಿಬಿಟ್ರೆ ಏನಕ್ಕವು ಮಿಜ್ಜಾಗ್ಬಿಡ್ತಾವೆ. ಅದ್ರ ಸಂಬಂಧ ಸ್ವಲ್ಪ ವಟಾಣಿ ಹಾಕ್ಕೊಂಡು ಇನ್ನೊಮ್ಮೆ ಕರೆಕ್ಟಾಗಿ ಅಷ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇಲ್ಲಿ ಅಷ್ಟು ತರಕಾರಿ ಹಾಕ್ಲಾರ್ದ ಉಪ್ಪು ಎದಕ್ಕೆ ಹಾಕಾಕತ್ತೀವಿ ಅಂತಂದ್ರೆ ಉಪ್ಪು ಹಾಕೋದ್ರಲಿಂತ ಅವು ಲಗುನ ಸಾಫ್ಟ್ ಹಾಕವು, ಅದರ ಸಂಬಂಧ. ಈಗ ಉಪ್ಪು ಅಷ್ಟು ಮಿಕ್ಸ್ ಮಾಡ್ಕೊಂಡು ಅದ್ರ ಮ್ಯಾಗ ಕ್ಯಾಪ್ಸಿಕಮ್ ಹಾಕ್ಕೊಂಡು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಸ್ವಲ್ಪ ಇದಕ್ಕೆ ಲಿಂಬೆಹಣ್ಣು ಹಿಂಡ್ಕೊಳ್ಳೋಣ. ನೀವು ಹುಳಿ ಹೆಂಗೆ ತಿಂತೀರಿ ಅದ್ರ ಮ್ಯಾಗ ಲಿಂಬೆಹಣ್ಣು ಹಿಂಡ್ಕೊಬೋದು. ಇರ್ಲಿಕ್ಕಂದ್ರೆ ನೀವು ಟೊಮಾಟೊ ಹಾಕಿದ್ರು ನಡೀತೈತಿ. ಈಗ ಇದನ್ನು ಅಷ್ಟು ಹಾಕ್ಕೊಂಡು ಒಮ್ಮೆ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಬಿಡೋಣ ಅಷ್ಟು. ಇಲ್ಲಿ ನಾನು ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳಕತ್ತೀನಿ. ನೀವು ಬೆಲ್ಲ ಬೇಕಂದ್ರೆ ಹಾಕೋಬೋದು, ಇರ್ಲಿಕ್ಕೆ ನಡಿತೈತಿ. ಇರ್ಲಿಕ್ಕಂದ್ರೆ ಸ್ವಲ್ಪ ತಿಂತೀರಿ ಅಂದ್ರೆ ಸ್ವಲ್ಪನೂ ಹಾಕೋಬೋದು. ಈಗ ಇದಕ್ಕೆ ಆಗೆಲ್ಲಿ ಕುಟ್ಟಿರುವಂಥ ಮಸಾಲೆ ಮತ್ತು ಕರಿ ಮೆಣಸಿನ ಪುಡಿ ಹಾಕಿ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ನೀರು ಹಾಕೊಳ್ಳೋಣ. ನಾನಿಲ್ಲಿ 1.5 ಗ್ಲಾಸ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೆ, ಅದ್ರ ಸಂಬಂಧ 3 ಗ್ಲಾಸ್ ಹಾಕುವಷ್ಟು ನೀರು ತೊಗೊಳಕತ್ತೀನಿ ನಾನಿಲ್ಲಿ. ನೀರು ಹಾಕ್ಕೊಂಡು ಆದ್ಮ್ಯಾಗ ಇದನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಾಡ್ಕೊಂಡು ಈಗ ಇದಕ್ಕೆ ತೊಳೆದಿಟ್ಟಿರುವಂಥ ಅಕ್ಕಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಅಕ್ಕಿನ ಅಷ್ಟು ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಂಡು ಇದ್ರ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಳ್ಳೋಣ. ಈಗ ಉದುರಿಸ್ಕೊಂಡು ಕುಕ್ಕರ್ ಬಾಯಿ ಹಾಕ್ಕೊಂಡು 3 ವಿಸಿಲ್ ಆಗುವಷ್ಟು ಬಿಡೋಣ. 3 ವಿಸಿಲ್ ಆದ್ಮ್ಯಾಗ ಈಗ ನಮ್ದು ಪಲಾವ್ ಅಷ್ಟು ರೆಡಿ ಆಗೈತಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಲೋ ಐತಿ ಅಂಥೇಳಿ. ಅಷ್ಟು ಕರಿಬೇವಾಗಲಿ ಕೊತ್ತಂಬರಿ ಆಗಲಿ ಮ್ಯಾಗ ಕುಂತಿರ್ತೈತಿ. ಅದರ ಸಂಬಂಧ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅಂದ್ರೆ ಮಸಾಲೆ ಇವನ್ಲಿ ಮಿಕ್ಸ್ ಆಕೈತಿ ಎಲ್ಲದ್ರ ಜೊತೆನೂ. ಈಗ ಇದನ್ನು ಬಿಸಿ ಬಿಸಿ ಇದ್ದಾಗಣ ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ. ಇದು ಆರಿದ ಮ್ಯಾಗ ಅಷ್ಟು ರುಚಿ ಅನಿಸೋದಿಲ್ಲ, ಅದ್ರ ಸಂಬಂಧ ಬಿಸಿ ಇದ್ದಾಗಣ ಹಾಕ್ಕೊಂಡು ಇದ್ರ ಜೊತೆ ನೆಂಚ್ಕೊಳಕ್ಕೆ ನೀವು ಬೇಕಂದ್ರೆ ಮೊಸರುಗಾಯಿ ಇಲ್ಲಾಂದ್ರೆ ನೀವು ರೈತ ಅಂತೇನು ಕರಿತೀರಲ್ಲ ಅದನ್ನು ಹಾಕ್ಕೊಂಡು ತಿನ್ಬೋದು, ಮಸ್ತಾಗಿರ್ತೈತಿ. ನೀವು ಈ ಥರ ಒಮ್ಮೆ ಮನ್ಯಾಗ ಮಾಡಿ ನೋಡ್ರಿ. ಯಾವುದೇ ಮಸಾಲೆ ಹಾಕಿಲ್ಲ ಇದಕ್ಕೆ. ನಾನು ಸಿಂಪಲ್ಲಾಗಿ ಪೂರ್ತಿ ಮಾಡೇನಿ. ಇದನ್ನು ಹೊರಗೆ ಗಂಡು ಮಕ್ಕಳಿಗೆ ಬಾಕ್ಸಿಗೆ ಕಟ್ಟೋಕ್ಕಾಗಲಿ, ಸಣ್ಣ ಹುಡುಗರಿಗೆ ಸ್ಕೂಲ್ ಟಿಫಿನಿಗೆ ಕಟ್ಟೋಕ್ಕಾಗಲಿ ಎಲ್ಲದಕ್ಕೂ ಈಸಿ ಆಕೈತಿ. ಲಘು ಲಘು ಆಕೈತಿ. ಮತ್ತು ಮನ್ಯಾಗೂ ಅಷ್ಟೇ ಎಲ್ಲಾರ ಕಟ್ಟಬೇಕು ಅನ್ನೋದಿತ್ತಂದ್ರೆ ಲಘು ಲಘು ಆಕೈತಿ ಪಲಾವ್. ಹೆಂಗಾಗೈತಿ ಅಂತ ನೀವು ಮಾಡ್ಕೊಂಡು ಹೇಳ್ರಿ ನನಗೆ. ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.